ಬಂಧುಗಳೇ ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಮಾಡಿದ ಬ್ಲಾಗಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದರು, ಹಾಗಾಗಿ ಮತ್ತಿವತ್ತು ಮಾಡ್ತಾಯಿದ್ದೀನಿ. ಸಸಿ ನೆಡುವ ವಿಧಾನ ಅಂತ ತಿಳಿಯೋಣ. ಬೇರನ್ನು ಮಣ್ಣಿನಲ್ಲಿ ಭದ್ರಪಡಿಸಿ ಇದು ಸ್ವಲ್ಪ ಎಡಿಟಿಂಗ್ ಆರೈಕೆ ಹೀಗಿರಲಿ ಕೂಡ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ ಅಷ್ಟೇ, ಆಮೇಲೆ ಎಲ್ಲ ಸರಿಯಾಗತ್ತೆ. ಹಾಗೆ ಮೆಣಸಿನ ಬಳ್ಳಿ ನೆಡ್ತಾ ಇದ್ದೀನಿ ನೋಡಿ. ಇದು ಕುಡಿ ಕಟ್ಟು ಮಾಡಿದ ಗಿಡ. ಈ ಗಿಡ ಬಳ್ಳಿಯಿಂದ ಬುಡದಲ್ಲಿ ಹೊರಟಿರುವ ಗಿಡಗಳಿವು. ಚಿಕ್ಕ ಚಿಕ್ಕ 3 ಫೂಟನ್ನು ಕಟ್ಟು ಮಾಡಿ ಅದನ್ನು ನೆಡ್ತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಮರದ ಹತ್ತಿರನೇ ಇದು ಮರಕ್ಕೆ ಹಬ್ಬಿದ ಬಳ್ಳಿ ಆದ್ದರಿಂದ ಅದನ್ನು ಹಾಳೆಯಲ್ಲಿ ಸಿಗದು ಕಟ್ತಾ ಇದ್ದೀನಿ. ನೆಲದಲ್ಲಿ ಹಬ್ಬಿದ ಬಳ್ಳಿ ಅಲ್ಲ, ಮರಕ್ಕೆ ಹಬ್ಬಿದ ಬಳ್ಳಿ ಆಗಿದ್ದಕ್ಕೆ ನೋಡಿ ವಿಧಾನವನ್ನು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಕಟ್ತಾ ಇದ್ದೀನಿ. ಮತ್ತು ಇನ್ನೊಂದು ಗಿಡಕ್ಕೂ ಹೋಗಿದ್ದೀನಿ, ಅಲ್ಲೂ ಕೂಡ ತೋರಿಸ್ತೀನಿ. ಇದು ಕಟ್ಟು ಮುಗಿದ ನಂತರ ಮತ್ತೊಂದು ಗಿಡಕ್ಕೆ ಹೋಗ್ತೀನಿ. ಓಕೆನಾ? ಪ್ರತಿ ವರ್ಷ ನಾವು ಕೂಡ ಇಷ್ಟೇ ಗಿಡಗಳನ್ನು ನೆಡ್ತೇವೆ. ಈ ಬ್ಲಾಗ್ ಕ್ಲಿಯರಾಗಿ ಬಂದಿದೆ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ಸಮಯದ ನಂತರ. ನೋಡಿ, ಈಗ ಇನ್ನೊಂದು ಗಿಡ ತಗೊಂಡಿದ್ದೀನಿ. ಒಟ್ಟು 3 ಗಿಡಗಳನ್ನು ಈ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಇದು ಕೂಡ ಮರಕ್ಕೆ ಹಬ್ಬಿದ ಬಳ್ಳಿಯಾಗಿದ್ದಕ್ಕೆ ಇದಕ್ಕೂ ಕೂಡ ಕಟ್ಟು ಹಾಕ್ತಿದ್ದೀನಿ. ಎಲೆಗಳನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದು ಸ್ವಲ್ಪ ಈ ರೀತಿಯಲ್ಲಿ ಹಬ್ಬಬೇಕಾಗತ್ತೆ. ತೋರಿಸ್ತೀನಿ ನೋಡಿ. ನೋಡಿ, ಈಗ ಒಂದಿದೆಯಲ್ಲ ಅದು ಕರೆಕ್ಟಾಗಿ ಬೇರೆ ಕರೆಕ್ಟಾಗಿ ಒಂದು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ನಿಮಗೆ ಅನುಮಾನ ಬರ್ಬಾರ್ದಲ್ವ, ಹಾಗಾಗಿ ಹಾಗೆ ಇಲ್ಲಿ ಹೊಂಡ ಹೊಡಿತಿದ್ದೀನಿ. ಗಿಡಗಳನ್ನು ರೆಡಿ ಮಾಡಿಕೊಂಡು ಆಮೇಲೆ ಹೊಂಡ ಹೊಡೆದು ಅದನ್ನು ನೆಡುವುದು ಕಲಿತು ನೋಡಿ. ನೋಡಿ ಹೀಗಿದೆ. ಇದನ್ನು ಕರೆಕ್ಟಾಗಿ ಮರಕ್ಕೆ ಹೊಂದಿಸಿ ಕಟ್ಟಬೇಕು. ಮೊದಲು ಮಣ್ಣಲ್ಲಿ ಹೋಗೋದು. ಇದು ಮರದಿಂದ ಹಬ್ಬಿದ್ದ ನೋಡಿ ಗೊಂಡಿದೆಯಲ್ಲ, ಅದನ್ನು ಕರೆಕ್ಟಾಗಿ ಮರಕ್ಕೆ ತಾಗುವಂತಿರಬೇಕು. ನೋಡಿ, ಮರಕ್ಕೆ ಕರೆಕ್ಟಾಗಿ ಹೊಂದಿಸ್ತಾ ಇದ್ದೀನಿ. ಇದು ಹಳೆ ಬಳ್ಳಿ ಇತ್ತು, ಸತ್ತೋಗಿದೆ. ಇದು ಬೇರೆ ದಾರ ಕಟ್ಟಿದ್ದು ಹಾಗೆ ಇತ್ತು, ಅದನ್ನು ಬಿಚ್ಚಿದ್ದೀನಿ. ಹಾಗೆ ನೋಡಿ, ಕರೆಕ್ಟಾಗಿ ಮರಕ್ಕೆ ಹೊಂದಿಕೊಂಡಂತೆ ಕಟ್ಟಿದ್ದೇನೆ. ಇನ್ನೊಂದು ಗಿಡ ತೊಗೊಂಡಿದ್ದೀನಿ, ಅದನ್ನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಮರಕ್ಕೆ ಹಬ್ಬಿದ ಬಳ್ಳಿ ಆದ್ದರಿಂದ ಮರಕ್ಕೆ ತಿದ್ದಿ ಕಟ್ಟುವುದು ಅಂತೇಳಿ ನಾವು, ಅಂದರೆ ಹೊಂದಿಸಿ ಸರಿಯಾಗಿ ಅದನ್ನು ಸತ್ತೋಗಿದ ಮರ ಆಗಿದ್ದರಿಂದ ಅದನ್ನು ತೆಗೆದು ಇನ್ನೊಂದು ಜೀವಂತ ಮರಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇದು ಬದುಕೋದು ತುಂಬ ಕಷ್ಟ ಸಾಧ್ಯ, ಆದರೂ ಬದುಕಿಸುವಂಥ ಪ್ರಯತ್ನ ಮಾಡಬೇಕು. 3 ತಿಂಗಳಿಗೊಮ್ಮೆ ಕಟ್ಟು ಹಾಕ್ಕೊಳ್ತಾ ಮಾಡಬೇಕಾಗತ್ತೆ. ನಮಸ್ತೆ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.